Hello students, welcome to RHchemistry. So myself RAGHAVENDRA HEGDE. ಇವತ್ತಿನಿಂದ ನಾನು ಕೆಮಿಕಲ್ ಕೈನೆಟಿಕ್ಸ್ PUC ಸೆಕೆಂಡ್ ಇಯರ್ ಟಾರ್ಗೆಟ್ 2022 ಅನ್ನೋ ಕೋರ್ಸಿನ ಮೊದಲ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಮೊದಲ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಮೊದಲು ಕಾಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯು ಆರ್ ಇನ್ ದ ಫ್ಯಾಮಿಲಿ ಆಫ್ ಕೆಮಿಸ್ಟ್ರಿ. ಸೊ ನನ್ನ ಒಂದು ಸಹಕಾರ, ಒಂದು ಸಹಾಯ ನಿಮಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಇರ್ತದ ಅಂಥೇಳಿ ನಾನು ನಿಮಗೆ ಪ್ರಾಮಿಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಇಲ್ಲಿ ಕೊಟ್ಟಿರುವಂಥ ಒಂದೊಂದು ರೂಪಾಯಿಗೂ ಕೂಡ ಅದಕ್ಕೆ ತಕ್ಕಂತಹ ಕಂಟೆಂಟ್ ಆಗಿರ್ಬೋದು, ಅದಕ್ಕೆ ತಕ್ಕಂತಹ ಮಟೀರಿಯಲ್ ಆಗಿರ್ಬೋದು, ಅದನ್ನು ಕೊಡುವಂತಹ ಪ್ರಯತ್ನ ಇಲ್ಲಿ ಆಗೇ ಆಗ್ತದೆ. 100% ಇಟ್ ಈಸ್ ಗೋಯಿಂಗ್ ಟು ಬಿ. ಸೊ ಇದ್ರ ಜೊತೆಗೆ ನಿಮಗೆ ನನ್ನ ಆ್ಯಪಲ್ಲೇ ಕಂಪ್ಲೀಟಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ವಿತ್ ಸೊಲ್ಯೂಷನ್ ಎಷ್ಟು ಬರೀಬೇಕು, ಹೇಗೆ ಬರೀಬೇಕು ಎಲ್ಲವೂ ಕೂಡ ಇರ್ತದೆ. ಅದರ ಜೊತೆಗೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಪಾಸಿಂಗ್ ಪ್ಯಾಕೇಜ್ ಎಲ್ಲದೂ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ನಿಮಗೇನಾದರೂ ಈ ಒಂದು ವಿಡಿಯೋಸ್ ಲೈಕ್ ಆದರೆ ನಿಮ್ಮ ಜೂನಿಯರ್ಸ್ಗೂ ಕೂಡ ಹೇಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ. ಸೊ ಬಹಳ ಕಡಿಮೆ ರೇಟಿನಲ್ಲಿ, ಅಂದರೆ ಕೈಗೆಟುಕುವ ದರದಲ್ಲಿ ನಿಮಗೆ ಒಂದು ರೆವಲ್ಯೂಷನನ್ನು ಕರ್ನಾಟಕದಲ್ಲಿ ಮಾಡಬೇಕು ಕೆಮಿಸ್ಟ್ರಿಯಲ್ಲಿ ಅಂತ ಅಂದುಕೊಂಡು ಈ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಸೊ ನಿಮಗೇನಾದರೂ ಡೌಟ್ ಇದ್ದರೆ ನಿಮಗೆ ಲೈವ್ ಡೌಟ್ ಸೆಷನ್ನು ಕೂಡ ಮಾಡ್ತೀನಿ, ಮತ್ತು ನನ್ನ ಒಂದು ಪರ್ಸನಲ್ ನಂಬರು ಕೂಡ ನಿಮ್ಮ ಹತ್ರ ಇರ್ತದೆ. ನೀವು ನನ್ನನ್ನು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಡೌಟ್ಸ್ಗಳನ್ನು ಕೇಳ್ಬೋದು. ಸೊ ವಿತ್ ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕೆಮಿಕಲ್ ಕೈನೆಟಿಕ್ಸ್. ಓಕೆ, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ಗೊತ್ತಿರಲಿ, ನಿಮಗೆ 8 ಮಾರ್ಕ್ಸನ್ನು ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಆ 8 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ ಅಂತಂದರೆ 5 ಮಾರ್ಕ್ಸ್ ಒಂದು ಕ್ವಶನ್ ಇರ್ತದೆ, 2 ಮಾರ್ಕ್ಸ್ ಒಂದು ಕ್ವಶನ್ ಇರ್ತದೆ, ಮತ್ತು 1 ಮಾರ್ಕ್ ಒಂದು ಕ್ವಶನ್ ಇರ್ತದೆ. ಸೊ 1 ಮಾರ್ಕ್ ಕ್ವಶನ್ ಒಂದು ಇರೋದಕ್ಕೆ 100% ಮಾರ್ಕ್ಸನ್ನು ಯಾರು ತಗೋಬೇಕು ಅಂತ ಇದ್ದೀರಿ, ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ರೀಡ್ ದ ಹೋಲ್ NCERT ಟೆಕ್ಸ್ಟ್ ಬುಕ್ ಥರೋಲಿ. ಸೊ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದಾಗ ಕೆಮಿಸ್ಟ್ರಿಯಲ್ಲಿ ಅದರ ಒಂದು ಫಿಸಿಬಿಲಿಟಿ ಬಗ್ಗೆ ಮಾತಾಡ್ತೀವಿ. ಫಿಸಿಬಿಲಿಟಿ ಅಂತಂದರೆ ಈ ಒಂದು ರಿಯಾಕ್ಷನ್ ಆಗ್ತದೋ ಇಲ್ಲೋ, ಆಗಬೇಕಂತಂದ್ರೆ ಯಾವ್ಯಾವ ರೀತಿ ಥರ್ಮೋಡೈನಮಿಕ್ ಕ್ರೈಟೇರಿಯಾ ಬೇಕು ಅನ್ನೋದನ್ನು ಅದನ್ನು ನಾವು ಲಾಸ್ಟ್ ಇಯರ್ ಥರ್ಮೋಡೈನಮಿಕ್ಸ್ ಚಾಪ್ಟರ್ದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೇ ರೀತಿ ಎಕ್ಸ್ಟೆಂಟ್ ಆಫ್ ರಿಯಾಕ್ಷನ್, ಅಂದರೆ ರಿಯಾಕ್ಷನಿಂದ ಒಂದು ಡೈರೆಕ್ಷನ್, ಅದು ಫಾರ್ವರ್ಡ್ ಫೇವರೇಬಲ್ ಆಗ್ತದೋ, ಬ್ಯಾಕ್ವರ್ಡ್ ಫೇವರೇಬಲ್ ಆಗ್ತದ ಅಂದರೆ ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗ್ತದೆ, ಇವೆಲ್ಲವನ್ನು ಲಾಸ್ಟ್ ಇಯರ್ ಇಕ್ವಿಲಿಬ್ರಿಯಂ ಚಾಪ್ಟರ್ದಲ್ಲಿ ನಾವು ಡಿಸ್ಕಸ್ ಮಾಡಿರ್ತೀವಿ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ ಸ್ಪೀಡ್, ನಥಿಂಗ್ ಬಟ್ ವಿ ಕಾಲ್ ಇಟ್ ಆಸ್ ರೇಟ್. ಸೊ ರೇಟ್ ಅಂತ ಏನು ನಾವು ಕರಿತೀವಿ, ಆ ರೇಟ್ ಆಫ್ ದ ರಿಯಾಕ್ಷನ್ ಬಗ್ಗೆ ಈ ಒಂದು ಚಾಪ್ಟರ್ದಲ್ಲಿ ಮಾತಾಡ್ತೀವಿ. ಕೆಮಿಕಲ್ ಕೈನೆಟಿಕ್ಸ್ ರೇಟ್ ಅಂದ್ರೇನು, ಸ್ಪೀಡ್ ಅಂದ್ರೇನು, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಸ್ಪೀಡ್ ಡಿಪೆಂಡಿಂಗ್ ಆನ್ ವಾಟ್ ಆಲ್ ದ ಫ್ಯಾಕ್ಟರ್ಸ್. ಟೆಂಪ್ರೇಚರ್ ಹೇಗೆ ಅಫೆಕ್ಟ್ ಮಾಡ್ತದೆ, ಕೆಟಾಲಿಸ್ಟ್ ಹೇಗೆ ಅಫೆಕ್ಟ್ ಮಾಡ್ತದೆ, ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ಒಂದು ಚಾಪ್ಟರ್ದಲ್ಲಿ ಕಲಿತೀವಿ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಕೆಮಿಕಲ್ ಕೈನೆಟಿಕ್ಸ್. Yes. Now you'll see what is this, the meaning of this chemical kinetics anta nodidaga. Remember, chemical kinetics is a branch of chemistry which deals with study of rate of chemical reaction. So speed of the chemical reaction ಬಗ್ಗೆ ಮಾತಾಡ್ತೀವಿ, factors affecting rate of the reaction ಬಗ್ಗೆ ಮಾತಾಡ್ತೀವಿ, and the mechanism by which the reaction proceeds ಅದರ ಬಗ್ಗೆ ಮಾತಾಡ್ತೀವಿ. So chemical kinetics anta andaga, we are going to discuss about rate of chemical reaction, factors affecting rate of reaction, and mechanism by which the reaction proceeds. So ಈಗ what is the rate ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ರೇಟ್ ಆಫ್ ದ ರಿಯಾಕ್ಷನ್ ಅಂದ್ರೆ ಏನು, ಯಾಕಂದ್ರೆ ಇದು ಬೇಸಿಕ್ ನಮಗೆ ಕೆಮಿಕಲ್ ಕೈನೆಟಿಕ್ಸ್ ದಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಬಗ್ಗೆ ಮಾತಾಡ್ಬೇಕು ನಾವು. ಈಗ ನೋಡಿ, ವಾಟ್ ಈಸ್ ರೇಟ್ ಅಂತ ಬಂದಾಗ ಜಸ್ಟ್ ಇಮ್ಯಾಜಿನ್, ಈಗ ಒಂದು R ಅನ್ನೋ ಒಂದು ಪಾಯಿಂಟ್ ಇಂದ P ಅನ್ನೋ ಒಂದು ಪಾಯಿಂಟಿಗೆ ಒಂದು ಕಾರ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣಂತೆ. ಈಗ ಇಫ್ ದ ಕಾರ್ ಇಸ್ ಮೂವಿಂಗ್ ಫ್ರಮ್ R ಟು P, ಹೌ ಯು ಕ್ಯಾಲ್ಕುಲೇಟ್ ದ ಸ್ಪೀಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಬಂದಾಗ, ರಿಮೆಂಬರ್, ಜಸ್ಟ್ ಇಮ್ಯಾಜಿನ್, ಚೇಂಜ್ ಇನ್ ದ ಪೊಸಿಷನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ತಗೋತೀವಿ, ಹೌದಾ. ಇಲ್ಲಿ ಒಂದು ಕಾರ್ ಇದೆ, ರೈಟ್. ದಿಸ್ ಕಾರ್ ಇಸ್ ಮೂವಿಂಗ್ ಫ್ರಮ್ R ಪಾಯಿಂಟ್ ಟು ದಿ P ಪಾಯಿಂಟ್. ಇದರ ಒಂದು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಮಾಡ್ತೀವಿ, ಈ R ಇಂದ P ಅಂದರೆ ಎಷ್ಟು ಕಿಲೋಮೀಟರ್ ಅಥವಾ ಎಷ್ಟು ಮೈಲ್ ಇದು ಮೂವ್ ಆಗಿದೆ ಡಿವೈಡ್ ಬೈ ಟೈಮ್ ಟೇಕ್ ಅಂತ ತಗೋತೀವಿ ನಾವು, ಹೌದಾ. ದಿಸ್ ಈಸ್ ರೇಟ್ ಆಫ್ ದ ರಿಯಾಕ್ಷನ್, ದ ಸ್ಪೀಡ್ ಆಫ್ ದ ವೆಹಿಕಲ್, ಆಟೋಮೊಬೈಲ್ನ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ರೀತಿ, ರೈಟ್. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡಾಗ ಏನು ಮಾಡ್ಬೋದು, ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡಾಗ ನಾವು ಇದನ್ನು ರಿಯಾಕ್ಟೆಂಟ್ ಆ್ಯಂಡ್ ಪ್ರೊಡಕ್ಟ್ ಅಂತ ತಗೋತೀವಿ. ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ ಬಿ ರಿಟರ್ನ್ ಆಸ್
ರೇಟ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಪೊಸಿಷನ್ ಬದಲಿಗೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂತ ತಗೋತೀವಿ, ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ತಗೋತೀವಿ. ಭಾಳ ಸಿಂಪಲ್ಲು. ಅಂದರೆ ನಿಮ್ಮ ಮನೆಯಲ್ಲಿ ಈಗ ನಿಮಗೆ ಏನಾದರೂ ತಿನ್ನೋದಕ್ಕೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಪ್ಲೇಟಲ್ಲಿ. ಸೊ ನೀವು ತಿನ್ನೋವಂಥ ಸ್ಪೀಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಸೊ ಎಷ್ಟು ಅಮೌಂಟ್ ಟಿಫಿನ್ ಇರ್ಬೋದು, ಊಟ ಇರ್ಬೋದು, ಅದನ್ನು ತಿಂದಿದ್ದೀರಿ ಪರ್ ಟೈಮ್. ಅದನ್ನೇ ನಾವಿಲ್ಲಿ ಕೆಮಿಕಲ್ ರಿಯಾಕ್ಷನ್ದಲ್ಲೂ ಕೂಡ ನೋಡಿದಾಗ ನಿಮ್ಮ ಹತ್ರ ಎಷ್ಟು ರಿಯಾಕ್ಟೆಂಟ್ ಇತ್ತು, ಅದು ಪ್ರೊಡಕ್ಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನು ನಾವು ರೇಟ್ ಆಫ್ ದ ರಿಯಾಕ್ಷನ್ ಅಂತ ಕರೆದ್ವಿ. ಡೆಫಿನಿಷನ್ ನೋಡಿ, ರೇಟ್ ಆಫ್ ದ ರಿಯಾಕ್ಷನ್ ಮೇ ಬಿ ಡಿಫೈನ್ಡ್ ಆಸ್ ಅ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ಯಾವುದಾದ್ರೂ ಇರ್ಬೋದು, ರಿಯಾಕ್ಟೆಂಟ್ ಇರ್ಬೋದು ಇಲ್ಲ ಪ್ರಾಡಕ್ಟ್ ಇರ್ಬೋದು, ಪರ್ ಯೂನಿಟ್ ಟೈಮ್ ಅಂತ ತಗೋತೀವಿ. ಎನಿ ಒನ್ ಆಫ್ ದ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಪರ್ ಯೂನಿಟ್ ಟೈಮ್. ಸೊ ಅದನ್ನು ನಾವು ರೇಟ್ ಆರ್ ಸ್ಪೀಡ್ ಆರ್ ವಿಲಾಸಿಟಿ ಆಫ್ ದ ರಿಯಾಕ್ಷನ್ ಅಂತ ಕರೆದ್ವಿ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಸೊ ಈಗ ಕನ್ಸಿಡರ್ ದ ರಿಯಾಕ್ಷನ್ ಆರ್ ಗಿವ್ ರೈಸ್ ಟು ಪಿ ಅಂತ ತಗೊಳ್ಳಿ. ಸೊ R1 and P1 be the concentration of reactant and product at time T1. Time T1 we will consider it as R1 and P1. Time T2 we will consider it as R2 and P2. Then rate of the reaction can be expressed in terms of reactant. Reactant in terms of explain ಮಾಡಿದ್ರೆ decrease in concentration of the reactant divided by time taken. ಯಾಕಂದ್ರೆ ಯಾವಾಗಲೂ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಿದೆ ಅದು ಡಿಕ್ರೀಸ್ ಆಗ್ತದೆ, ಹೌದಾ? ಡಿಕ್ರೀಸ್ ಆಗ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಡಿವೈಡ್ ಬೈ ಟೈಮ್ ಟೇಕನ್. ಸೊ ಸಬ್ಸ್ಟಿಟ್ಯೂಟಿಂಗ್, ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ, R2 ಮೈನಸ್ R1 ಡಿವೈಡೆಡ್ ಬೈ T2 ಮೈನಸ್ T1. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಟೇಕ್, ಹೌದಾ? ಸೊ ಸಬ್ಸ್ಟಿಟ್ಯೂಟಿಂಗ್ ದಿಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಗಿವನ್ ಆಸ್ R2 ಮೈನಸ್ R1 ಡಿವೈಡ್ ಬೈ T2 ಮೈನಸ್ T1. ಸೊ ಇದನ್ನು ನಾವು ಏನಂತ ಬರೀಬೋದು, ಮೈನಸ್ ಡೆಲ್ಟಾ ಆರ್ ಡಿವೈಡೆಡ್ ಬೈ ಡೆಲ್ಟಾ ಟಿ. ನೋಡಿ, ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ, ಚೇಂಜ್ ಇನ್ ರಿಯಾಕ್ಟೆಂಟ್ ಡೆಲ್ಟಾ ಆರ್ ಅಂತ ತಗೊಂಡ್ವಿ, ಚೇಂಜ್ ಇನ್ ಟೈಮ್ ಡೆಲ್ಟಾ ಟಿ ಅಂತ ತಗೊಂಡ್ವಿ. ಮೈನಸ್ ಯಾಕೆ ತಗೊಂಡ್ವಿ ಅಂತ ಅಂದರೆ, ರಿಮೆಂಬರ್ ದಿಸ್ ಮೈನಸ್ ಇಂಡಿಕೇಟ್ಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ಡಿಕ್ರೀಸಿಂಗ್. ಅಂದರೆ ಡಿಕ್ರೀಸ್ ಆಗ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇರೋದೇನಿದು, ಮೈನಸ್. ಮೈನಸ್ ಅನ್ನೋದು ಡಿಕ್ರೀಸ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ, ಗೊತ್ತಿರಲಿ, ಅದಕ್ಕೆ ನಾವು ಮೈನಸ್ ಅಂತ ತಗೊಂಡ್ವಿ. ಸೊ ವೇರ್ ಡೆಲ್ಟಾ ಇಂಡಿಕೇಟ್ಸ್ ದ ಚೇಂಜ್. ಈಗ ಪ್ರಾಡಕ್ಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ಲೇನ್ ಮಾಡಿದರೆ ದ ರೇಟ್ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಗಿವನ್ ಆಸ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್. ನೋಡಿ, ಈಗ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ, ಹೌದಾ? ಸೊ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಟೈಮ್ ಟೇಕನ್ ಅಂತ ಆಗ್ತದೆ. ಸೊ ಅದನ್ನು ನಾವು ಇಲ್ಲಿ ಇಂಡಿಕೇಟ್ ಮಾಡಿದರೆ P2 ಮೈನಸ್ P1 ಡಿವೈಡ್ ಬೈ ಟೈಮ್ ಟೇಕನ್ T2 ಮೈನಸ್ T1. ಇಲ್ಲಿ ನೋಡಿ ಸೈನ್ ಪ್ಲಸ್ ತಗೋತೀವಿ. ಪ್ಲಸ್ ಯಾಕೆ ತಗೋತೀವಿ ಅಂತಂದರೆ ಡೆಲ್ಟಾ ಪಿ ಈಸ್ ಅ ಪ್ರಾಡಕ್ಟ್. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಯಾವಾಗಲೂ ಇನ್ಕ್ರೀಸ್ ಆಗ್ತದೆ, ಅದಕ್ಕಾಗಿ ಇದನ್ನು ಪ್ಲಸ್ ಅಂತ ತಗೋತೀವಿ, ಡಿವೈಡ್ ಬೈ ಡೆಲ್ಟಾ ಟಿ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಕ್ಯಾನ್ ಬಿ ಗಿವನ್ ಆಸ್ ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ ಟು, ಇವೆರಡು ಈಕ್ವಲ್ ಇರಲೇಬೇಕು, ಹೌದಾ? ಡೆಲ್ಟಾ ಪಿ ಬೈ ಡೆಲ್ಟಾ ಟಿ. ಅಂದರೆ ನೀವು delta r by delta t in terms of delta r also you can consider, or in terms of delta p also we can consider. So ಯಾವುದರ ಒಂದು ಟರ್ಮ್ಸ್ ಆದ್ರೂ ನೀವು ಕನ್ಸಿಡರ್ ಮಾಡಬಹುದು, ಅದು ಪ್ರೊಡಕ್ಟರ್ ಆಗಿರ್ಬೋದು, ರಿಯಾಕ್ಟೆಂಟರ್ ಆಗಿರ್ಬೋದು, ಒಟ್ಟಿನಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಎರಡೂ ಕೂಡ ಕನ್ಸಿಡರ್ ಆಗ್ತದ ಅನ್ನೋದು ಗೊತ್ತಿರಲಿ. ಈಗ ಅದನ್ನೇ ನಾನು ಹೇಳಿರೋದನ್ನೇ ಇಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಪ್ಲಸ್ ಅಂಡ್ ಮೈನಸ್ ಅಂತ ತೋರಿಸ್ತಾ ಇದೀವಿ ನೋಡಿ. ಪ್ಲಸ್ ಸೈನ್ ಇಂಡಿಕೇಟ್ಸ್ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಈಸ್ ಇನ್ಕ್ರೀಸಿಂಗ್ ವಿತ್ ದ ಟೈಮ್, and negative sign indicates that the concentration of the reactant decreasing with time. Very simple. So ಈಗ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಅಂತ ಬಂದಾಗ ಏನು ತಗೋತೀವಿ, ಕಾನ್ಸಂಟ್ರೇಷನ್ ಬೈ ಟೈಮ್ ಆಗಿರೋದಕ್ಕೆ ಕಾನ್ಸಂಟ್ರೇಷನ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಮೋಲ್ ಪರ್ ಲೀಟರ್. ಕಾನ್ಸಂಟ್ರೇಷನ್ ಅಂದ್ರೆ ಮೊಲಾರಿಟಿ, ಹೌದಾ? ಮೋಲ್ ಪರ್ ಲೀಟರ್. ಟೈಮ್ ಡಿನಾಮಿನೇಟರ್ದಲ್ಲಿದೆ, ಪರ್ ಸೆಕೆಂಡ್ ಆಗ್ತದೆ. ಸೊ ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಅಂತನೋ ಹೇಳಿ, ಅಥವಾ ಮೋಲ್ ಪರ್ ಲೀಟರ್ ಪರ್ ಟೈಮ್, ನಥಿಂಗ್ ಬಟ್ ಪರ್ ಅವರ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನೇ ಏನಾದರೂ ಇಫ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಪ್ರೆಸೆಂಟ್ ಇನ್ ದ ಗೇಷಿಯಸ್ ಸ್ಟೇಟ್, ಗೇಷಿಯಸ್ ಸ್ಟೇಟಲ್ಲಿ ಪ್ರೆಸೆಂಟ್ ಇದ್ದರೆ, ಇನ್ಸ್ಟೆಡ್ ಆಫ್ ದಿಸ್ ಮೋಲ್ ಪರ್ ಲೀಟರ್ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಯೂನಿಟ್ ಆಫ್ ಪ್ರೆಷರ್, ದಟ್ ಈಸ್ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್, ಅಥವಾ ಅಟ್ಮಾಸ್ಫಿಯರ್ ಪರ್ ಮಿನಿಟ್, ಅಥವಾ ಅಟ್ಮಾಸ್ಫಿಯರ್ ಪರ್ ಅವರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ದಿಸ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಎವರೇಜ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ರೇಟ್. ಇದರಲ್ಲೂ ಕೂಡ ಬಹಳ ಸಿಂಪಲ್ ಇದೆ ಇದು, ಎವರೇಜ್ ಮತ್ತೆ ಇನ್ಸ್ಟಂಟೇನಿಯಸ್. ಆಸ್ ದ ನೇಮ್ ಇಂಡಿಕೇಟ್ಸ್, ಇನ್ಸ್ಟಂಟ್ ಅಂತಂದ್ರೆ ಎಟ್ ದಟ್ ಪರ್ಟಿಕ್ಯುಲರ್ ಟೈಮ್,
at that particular time we call it as instantaneous. So total time we call it as average ಅಷ್ಟೇ. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಟೋಟಲ್, ಇನ್ಸ್ಟಂಟೇನಿಯಸ್ ಅಂದ್ರೆ ಆ ಇನ್ಸ್ಟಂಟ್ ಒಳಗೆ ಎಷ್ಟು ರೇಟ್ ಅಂದ್ರೆ ಕಾನ್ಸಂಟ್ರೇಷನ್ ಚೇಂಜ್ ಆಯ್ತು ಅಂತ. ಈಗ ನೋಡಿ ಇದ್ರಲ್ಲೂ ಅಷ್ಟೇ, ಇದ್ರ ಮೇಲೆ ಬೋರ್ಡ್ ಎಕ್ಸಾಮ್ ಯಾವುದೇ ರೀತಿ ಕ್ವಶನ್ ಅನ್ನ ಫ್ರೇಮ್ ಮಾಡಿಲ್ಲ. ಓಕೆ, ಈಗ ನೋಡಿ ವಾಟ್ ಈಸ್ ಎವರೇಜ್ ರೇಟ್ ಅಂತ ಕೇಳಿದ್ರೆ, ಲೆಟ್ ಮಿ ಎಕ್ಸ್ಪ್ಲೈನ್ ಬೈ ಯೂಸಿಂಗ್ ದಿಸ್ ಪಿಕ್ಚರ್. ಕರೆಕ್ಟ್ ಆಗಿ ಈ ಒಂದು ಮೂಮೆಂಟ್ ಅನ್ನು ನೋಡ್ತಾ ಹೋಗಿ. ಕಾರಿನ ಮೂಮೆಂಟ್ ಅನ್ನ ಕರೆಕ್ಟ್ ಆಗಿ ನಿಮ್ಮ ಕಣ್ಣು ಕಾರ್ ಮೇಲೆ ಇರಲಿ. ಓಕೆ, ನಿಮ್ಮ ಕಣ್ಣು ಕಾರ್ ಮೇಲೆ ಇರಲಿ, ಕಾರಿನ ಮೂಮೆಂಟ್ ಅನ್ನು ಕರೆಕ್ಟ್ ಆಗಿ ನೋಡ್ತಾ ಇರಿ. ನೋಡಿ ಪಾಯಿಂಟ್ ಎ ಟು ಡಿ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಸ್ವಲ್ಪ ಸ್ಲೋ ಹೋಗ್ತದೆ ಗಾಡಿ. ಅಬ್ಸರ್ವ್ ದ ಮೂಮೆಂಟ್ ಆಫ್ ಕಾರ್ ಕೇರ್ಫುಲಿ. ನೋಡಿ ಸ್ವಲ್ಪ ಸ್ಲೋ ಹೋಯ್ತು, ಸ್ಲೋ ಅಂದ್ರೆ ಸ್ವಲ್ಪ ಫಾಸ್ಟ್ ಹೋಯ್ತು ಇರ್ಲಿ, ಇದು ಸ್ವಲ್ಪ ಸ್ಲೋ, ರೈಟ್. ಎ ಟು ಬಿ ಗಿಂತ ಬಿ ಟು ಸಿ ಮತ್ತು ಸ್ಲೋ ಆಯ್ತು, ಸಿ ಟು ಡಿ ಮತ್ತು ಫಾಸ್ಟ್ ಆಯ್ತು. ನೋಡಿ ಇನ್ನೊಂದ್ಸಲ ಎ ಟು ಬಿ ಬಂತು, ದೆನ್ ಬಿ ಟು ಡಿ ಸ್ಲೋ ಹೋಯ್ತು, ಬಿ ಟು ಸಿ, ಸಿ ಟು ಡಿ ಫಾಸ್ಟ್ ಹೋಯ್ತು. ಸೊ if I ask, is it moving in the same speed from point A to D? The answer is no, right? So A to B ಏನಾಗ್ತಾ ಇದೆ, ಸ್ಲೋ ಹೋಗ್ತಾ ಇದೆ. B to C is slower than A to B. C to D is very fast. ಈಗ if I want to calculate average speed ಅಥವಾ average rate of this vehicle, then I have to write it as overall change in position divided by overall time taken. ಕರೆಕ್ಟಾ? ಈಗ ಎವರೇಜ್ ಸ್ಪೀಡ್ ಅಂದಾಗ ಏನ್ ಮಾಡ್ತೀವಿ ನಾವು, ಇಲ್ಲಿಂದ ಇಲ್ಲಿವರೆಗೆ ಏನ್ ಚೇಂಜ್ ಆಯ್ತು ಪೊಸಿಷನ್ ಅಂದ್ರೆ ಲೆಂತ್, ಕಿಲೋಮೀಟರ್ ಅಥವಾ ಮೈಲ್ ಪರ್ ಟೈಮ್ ಟೇಕನ್, ಓವರ್ ಆಲ್ ಟೈಮ್ ಟೇಕನ್ ಇಸ್ ಕಾಲ್ಡ್ ಆಸ್ ಎವರೇಜ್ ಸ್ಪೀಡ್. ಇಲ್ಲೂ ಕೂಡ ಹಾಗೇನೆ ಎವರೇಜ್ ರೇಟ್ ಅಂತ ಅಂದಾಗ ರಿಮೆಂಬರ್, ಸೊ ಇಟ್ ಇಸ್ R2 minus R1 divided by T2 minus T1 ಅಂತ ಏನ್ ನಾವು ಕರಿತೀವಿ, ಡೆಲ್ಟಾ R divided by ಡೆಲ್ಟಾ T. ಸೊ ಅಂದ್ರೆ ಮೈನಸ್ ಸೈನ್ ಬರ್ಬೇಕು, ನಾವು ರಿಯಾಕ್ಟೆಂಟ್ ಅಂತ ತಗೊಂಡ ಮೈನಸ್ ಅಂತ ಬರ್ತದೆ. ಅದಕ್ಕೆ ಡೆಫಿನಿಷನ್ ನೋಡಿ, ಡೆಫಿನಿಷನ್ ಇಸ್ ವೆರಿ ಸಿಂಪಲ್. ಎವರೇಜ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ವಿ ಹೇಗೆ ಡಿಫೈನ್ ಮಾಡ್ತೀನಿ ಅದೇ ರೀತಿ. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಮೆಜರ್ಡ್ ಓವರ್ ಅ ಡೆಫಿನೇಟ್ ಇಂಟರ್ವಲ್ ಆಫ್ ಟೈಮ್, ದಿಸ್ ಈಸ್ ಎವರೇಜ್ ರೇಟ್. ಗ್ರಾಫಿಕಲಿ ನೋಡಿ, ಈ ಯಾವುದು ಗ್ರಾಫ್ ನಿಮಗೆ ಕೇಳೋದಿಲ್ಲ, ಡೋಂಟ್ ವರಿ, ಯಾವುದು ಗ್ರಾಫ್ ಕೇಳೋದಿಲ್ಲ, ಸ್ವಲ್ಪ ಗೊತ್ತಿರಲಿ ಅಷ್ಟೇ. ಈ ಗ್ರಾಫಿಕಲಿ ನೋಡಿ ನಾವೇನ್ ಮಾಡೋಣಂತೆ, ಸೊ ಇದು ಆರ್ ನಾಟ್ ಅಂದ್ರೆ ಇನಿಷಿಯಲ್ ಕಾನ್ಸಂಟ್ರೇಷನ್, ವೇರೆವರ್ ಆರ್ ಜೊತೆ ನಾಟ್ ಅಂತ ಇರ್ತದ, ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ನಾವು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎಟ್ ದ ಟೈಮ್ ಅಂದ್ರೆ ಟೈಮ್ ಜಾಸ್ತಿ ಆಗ್ತಾ ಹೋದಾಗೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿಕ್ರೀಸ್ ಆಗ್ತಾನೆ ಬರ್ಬೇಕು, ಹೌದಾ? ನೋಡಿ ಡಿಕ್ರೀಸ್ ಆಗ್ತಾ ಬರ್ತದೆ. ಎಟ್ ಟೈಮ್ T1 ಜಸ್ಟ್ ಇಮ್ಯಾಜಿನ್ R1 ಇಸ್ ಲೈಕ್ ದಿಸ್, ಎಟ್ ಟೈಮ್ T2 ಮತ್ತು ಕಡಿಮೆ ಆಗ್ತದ R2, ನೋಡಿ ಲೈಕ್ ದಿಸ್. ಸೊ ನೇಚರ್ ಆಫ್ ಗ್ರಾಫ್ ವಿಲ್ ಬಿ ಲೈಕ್ ದಿಸ್, ಹೌದಾ? ಈಗ ಗ್ರಾಫಿಕಲಿ ಎವರೇಜ್ ರೇಟ್ ಕ್ಯಾನ್ ಬಿ ಗಿವನ್ ಆಸ್ R2 minus R1. See, R2 minus R1 ಅಂದ್ರೆ ಡೆಲ್ಟಾ R divided by T2 minus T1 ಡೆಲ್ಟಾ T, ಹೌದಾ? So R2 minus R1 divided by T2 minus T1 we call it as average rate. Average rate. So ಇಲ್ಲಿ average rate ಅಂದ್ರೆ ನೀವು R1 ಇಂದ R2 ತಗೊಳ್ಳಿ, ಇಲ್ಲ R ಇಂದ R2 ತಗೊಳ್ಳಿ, ಅಥವಾ ಇಲ್ಲೊಂದು R3 ಇತ್ತಂತ ತಿಳ್ಕೊಳ್ಳಿ, R3 ಇತ್ತಂತ ತಿಳ್ಕೊಳ್ಳಿ, ಹೀಗೆ R2 R3 ತಗೊಳ್ಳಿ, ಅಥವಾ R2 to R3 ತಗೊಳ್ಳಿ, ಇಲ್ಲ R0 to R3 ತಗೊಳ್ಳಿ, ಏನಾದ್ರು ತಗೊಳ್ಳಿ, ಬಟ್ ಓವರ್ ಆಲ್ ಟೈಮ್, ಓವರ್ ಆಲ್ ಕಾನ್ಸಂಟ್ರೇಷನ್ ಚೇಂಜ್ ಡಿವೈಡ್ ಬೈ ಟೈಮ್, ಇದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಸೊ ಅದನ್ನ ಇನ್ನೊಂದು ರೀತಿ ಹೇಳಿದ್ರೆ ಹೀಗೆ, ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಪ್ರಾಡಕ್ಟ್ ನೋಡಿ, ಪ್ರಾಡಕ್ಟ್ ಯಾವಾಗಲೂ ಜಾಸ್ತಿ ಆಗ್ತಾ ಹೋಗ್ತದೆ, ಹೌದಾ? ಸಿ ಹೀಗೆ ಬರ್ತದೆ ಪ್ರಾಡಕ್ಟ್, ರಿಯಾಕ್ಟೆಂಟ್ ಈ ರೀತಿ ಬರ್ತದೆ, ಪ್ರಾಡಕ್ಟ್ ಈ ರೀತಿ ಬರ್ತದೆ. ಸೊ P2 minus P1 ಡೆಲ್ಟಾ P divided by T2 minus T1 delta T. Yes, any doubts? Okay, next ಇನ್ಸ್ಟಂಟೇನಿಯಸ್ ರೇಟ್ ನೋಡೋಣಂತೆ. ಇನ್ಸ್ಟಂಟೇನಿಯಸ್ ರೇಟ್ ಅಂತ ಅಂದಾಗ ನೋಡಿ ಮತ್ತೊಂದ್ಸಾರಿ ವೆಹಿಕಲ್ ಹೆಂಗ್ ಮೂವ್ ಆಗ್ತಾ ಇದೆ ನೋಡಿ, ಸ್ಲೋ ಹೋತು, ಸ್ಲೋ ಫಾಸ್ಟ್ ಹೋಯ್ತು, ಹೌದಾ? ನೋಡಿ ಇನ್ನೊಂದ್ಸಲ ಸ್ಲೋ, ವೆರಿ ಸ್ಲೋ ಅಂಡ್ ಫಾಸ್ಟ್. ಈಗ ಇನ್ ದಿಸ್ ಕೇಸ್ at this point of time I want to calculate the speed of the vehicle, correct ನೋಡಿ? At this point of time I want to calculate the speed of the vehicle. So instantaneous speed ಬೇಕು ನನಗೆ. See, instantaneous speed is nothing but ನೀವೇನಾದ್ರೂ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಅಥವಾ
ಬೈಕ್ ಡ್ರೈವ್ ಮಾಡ್ತಾ ಇದ್ರೆ, ಸೊ ಆ ಪರ್ಟಿಕ್ಯುಲರ್ ಇನ್ಸ್ಟಂಟ್ ನೀವು ಗಾಡಿ ಹೊಡಿತಾ ಇದ್ದಾಗ ಆ ಒಂದು ಸ್ಪೀಡೋಮೀಟರ್ ನೋಡ್ತಿರಲ್ಲ, ಒಂದ್ಸಲ 65, 60, 55, 50, 45 ಅದೇನು ಆ ಒಂದು ನೀಡಲ್ ಮೂವ್ ಆಗ್ತಿರ್ತದ, ಅದು ಏನ್ ನೋಡ್ತೀರಿ ನೀವು, ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್. ಈಗ ನೀವೇನಾದ್ರೂ ಎವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ನೀವು ಮನೆಯಿಂದ 10 ಗಂಟೆ ಹೊರಟಿದಿರಿ, 10:30ಗೆ 10:30ಗೆ ನಿಮ್ಮ ಕಾಲೇಜಿಗೆ ಮುಟ್ಟಿದ್ರಿ ಅಂದ್ರೆ ನಿಮ್ಮ ಮನೆಯಿಂದ ಕಾಲೇಜು 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಡಿವೈಡ್ ಬೈ 30 ಮಿನಿಟ್ಸ್, ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎವರೇಜ್. ಅದೇ ನೀವು ಇನ್ ಬಿಟ್ವೀನ್ ಕಾಲೇಜ್ ಮತ್ತೆ ನಿಮ್ಮ ಮನೆಯ ಮಿಡಲ್ ಮೂವ್ ಆಗ್ತಾ ಇದ್ದಾಗ ಎಲ್ಲೋ ಮಿಡಲ್ ಗೆ ನೀವೇನ್ ನೋಡ್ತೀರಿ, ಸ್ಪೀಡೋಮೀಟರ್ ನೋಡ್ತೀರಿ, 80 ಕಿಲೋಮೀಟರ್ ಹೋಗ್ತಾ ಇದೆ ಗಾಡಿ, ಅದು 80 ಕಿಲೋಮೀಟರ್ ಎಟ್ ದಟ್ ಪಾಯಿಂಟ್ ಅನ್ನೋದು ಇನ್ಸ್ಟಂಟೇನಿಯಸ್ ಅಷ್ಟೇ. ಯು ಕೆನಾಟ್ ಸೇ ದಟ್ ದ 80 ಈಸ್ ಎವರೇಜ್. 80 ಎವರೇಜ್ ಆಗೋದಕ್ಕೆ ಸಾಧ್ಯ ಇಲ್ಲ, ಆಗ್ಬಾರ್ದಂತ ಏನಿಲ್ಲ, ಬಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ನೀವು 80 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ಹೋಗ್ತಿರ್ಬೇಕಲ್ಲ, ಹೌದಾ? ಅಂದ್ರೆ ಕ್ಯಾಲ್ಕುಲೇಷನ್ ಹೇಗೆ ಅಂದ್ರೆ, ಒಂದು ಗಾಡಿ 60 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ ಅಂದ್ರೆ ಒಂದು ತಾಸಲ್ಲಿ 60 ಕಿಲೋಮೀಟರ್ನೇ ಕವರ್ ಮಾಡಿರ್ಬೇಕದು. ಜನರಲಿ ಏನಾಗ್ತದ, ನೀವು ಬಸ್ನಾಗ ಹೊಂಟಾಗ 55 ರೀಚ್ ಆಗ್ಬೋದು, ಜನರಲಿ ಹೊರಟಾಗ 65 ರೀಚ್ ಆಗ್ಬೋದು. ಇಟ್ ಇಸ್ ನಾಟ್ ದ ಮೀನಿಂಗ್ ದಟ್ 55 ಪರ್ ಎವರೇಜ್ ಅವ್ನು ಬಂದಾನಂತಲ್ಲ, ಎವರೇಜ್ ಅಷ್ಟೇ ಬರ್ತದೆ. ಆದ್ರೆ ಎಲ್ಲಾ ಕಡೆ 55 ನೇ ಮೇಂಟೈನ್ ಮಾಡ್ಬೇಕಂತ ಏನಿಲ್ಲ. ಒಂದ್ ಕಡೆ 80 ಹೊಡೆದಿರ್ಬೋದು, ಇನ್ನೊಂದ್ ಕಡೆ ಟ್ರಾಫಿಕ್ ಇತ್ತಂತೇಳಿ 30 ಕಿಲೋಮೀಟರ್ ಸ್ಪೀಡ್ ಒಳಗೆ ಹೋಗಿರ್ಬೋದು. ಅವನ್ನೆಲ್ಲ 30, 80, 60 ಅನ್ನೋದೆಲ್ಲ ಇನ್ಸ್ಟಂಟೇನಿಯಸ್ ಅಂತ ಬರ್ತದೆ. ಇನ್ಸ್ಟಂಟೇನಿಯಸ್ ಅಂತ ಬಂದಾಗ ಇದೇನು ಟೈಮ್ ಇದೆಯಲ್ಲ, ಓವರ್ ಆಲ್ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಓವರ್ ಆಲ್ ಟೈಮ್ ಟೇಕನ್ ಅಂತ ಏನ್ ನಾವು ತಗೋತೀವಿ, ಇದನ್ನ ವಿ ಕೆನಾಟ್ ಟೇಕ್. ಹೌದಾ? ಈಗೇನ್ ಮಾಡ್ಬೇಕು, ಟೈಮ್ ಇಂಟರ್ವಲ್ ನ ರೆಡ್ಯೂಸ್ ಮಾಡ್ತಾ ಬರಬೇಕು. ಟೈಮ್ ಇಂಟರ್ವಲ್ ನೋಡಿ, ಇಲ್ಲಿ ತನಕ ಇತ್ತು ಮೊದಲು A to D, ನೋಡಿ ಸ್ಲೋಲಿ ಡಿಕ್ರೀಸ್ ಆಗ್ತದೆ. ನೋಡ್ತಾ ಹೋಗಿ, ಆ ಪಾಯಿಂಟ್ ನೋಡ್ತಾ ಹೋಗಿ, ಬ್ಲೂ ಕಲರ್ ನೋಡಿ, ಮತ್ತು ಡಿಕ್ರೀಸ್ ಆಗ್ತದೆ, ನೋಡಿ ಮತ್ತು ಡಿಕ್ರೀಸ್ ಆಗ್ತದೆ. ಸಿ, ದಿಸ್ ಈಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್ ರೇಟ್. ಅಂದ್ರೆ ಟೈಮ್ ಇಂಟರ್ವಲ್ ಇಸ್ ಆಲ್ಮೋಸ್ಟ್ ಝೀರೋ. ಇದು ನೋಡಿ, ನೀವು ಗಾಡಿ ಹೋಗ್ತಾ ಇದ್ದಾಗ ಒಂದು ಕ್ಷಣ ನೀವು ಗಾಡಿಯ ಸ್ಪೀಡೋಮೀಟರ್ ನೋಡ್ತೀರಿ, ಆ ಒಂದು ಕ್ಷಣ ಅನ್ನೋದು ಆಲ್ಮೋಸ್ಟ್ 0 ಮಿನಿಟ್, ಸೆಕೆಂಡ್, ಹೌದಾ? ಇಮ್ಮಿಡಿಯೇಟ್ ಆಗಿ ಅದನ್ನು ನೋಡಿದಾಗ ಎಷ್ಟು ಇರ್ತದ, ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್. ಇಟ್ ಟೆನ್ ಟು ಬಿ 0. ಇಂಟರ್ವಲ್ ಮೇ ಬಿ ಆಲ್ಮೋಸ್ಟ್ 0 ಅಥವಾ 10 ಟು ಬಿ 0, ಗೊತ್ತಿರಲಿ. ಸೊ ಈ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಬಂದಾಗ ಹೀಗೆ. ಸೊ ಕಾನ್ಸಂಟ್ರೇಷನ್ ಮೋಲ್ ಪರ್ ಡಿ ಎಂ ಕ್ಯೂಬ್ ಅಗೇನಸ್ಟ್ ಟೈಮ್ ನಾವು ಗ್ರಾಫ್ ಡ್ರಾ ಮಾಡ್ತೀವಿ. ಸೊ ಇದು ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ, ರೈಟ್? ನಾವೀಗ ಈ ಪಾಯಿಂಟ್ ಅಲ್ಲಿ ನನಗೆ ಬೇಕು, ಈ ಪಾಯಿಂಟ್ ಅಲ್ಲಿ ಬೇಕು ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ದ ಸ್ಲೋಪ್ ಲೈಕ್ ದಿಸ್, ಹೌದಾ? ನೋಡಿ, dx by dt. ಈ dx by dt ಅಂತ ತಗೋತೀವಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್ ರೇಟ್. ಸೊ ಸ್ಲೋಪ್ ಬಿಕಮ್ dx by dt, ದಟ್ ಈಸ್ ಕಾಲ್ಡ್ ಆಸ್ ಇನ್ಸ್ಟಂಟೇನಿಯಸ್ ರೇಟ್. ಸೊ ಇನ್ಸ್ಟಂಟೇನಿಯಸ್ ರೇಟ್ ಅಲ್ಲಿ ಗೊತ್ತಿರಲಿ, ಮೈನಸ್ dr by dt ಅಂತ ತಗೋತೀವಿ. ಸ್ಮಾಲ್ ಡಿ ಅಂದ್ರೆ ಮೀನಿಂಗ್ ಏನೀಗ, ಇನ್ಫೈನೈಟ್ಲಿ ಸ್ಮಾಲ್ ಚೇಂಜ್. ಅಂತ ಹೇಳಿ ಆಲ್ರೆಡಿ ನಮ್ಗೆ ಗೊತ್ತಿದೆ. dx by dt ಅಂತ ಹೇಳಿ ನಾವು ಡಿಫ್ರೆನ್ಶಿಯೇಷನ್ ಅಂತ ತಗೋತೀವಲ್ಲ, ಅದನ್ನೇ ಇಲ್ಲಿ ತಗೊಂಡಿದ್ದೀವಿ ಅಷ್ಟೇ, ಇನ್ಫೈನೈಟ್ಲಿ. ಸೊ ಸ್ಮಾಲ್ ಚೇಂಜ್ ಫಾರ್ ಇನ್ಸ್ಟಂಟೇನಿಯಸ್ ರೇಟ್. ದಿಸ್ ಈಸ್ ರೇಟ್ ಆಫ್ ಇನ್ಸ್ಟಂಟ್ ಎಟ್ ದಟ್ ಇನ್ಸ್ಟಂಟ್, ಅಂದ್ರೆ ಇನ್ಸ್ಟಂಟೇನಿಯಸ್ ರೇಟ್. ಅವಾಗ ಡಿಸ್ಕಸ್ ಮಾಡಿದ್ದು ಎವರೇಜ್ ರೇಟ್. ಇವು ಎರಡು ಗ್ರಾಫ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತ ಏನಿಲ್ಲ, ಜನರಲಿ ಗ್ರಾಫ್ ಕೇಳೋದಿಲ್ಲ, ಬಟ್ ಗೊತ್ತಿರಲಿ ಈ ರೀತಿ ಇದೆ ಅಂತ ಹೇಳಿ. ಇದ್ರ ಮೇಲೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣಂತೆ. So instantaneous rate can be defined as the rate of reaction at that specific instant. We can call it as instantaneous rate. Definition is change in its concentration measured over infinitesimally small time. Andre at that particular point of time, infinitesimally small time is called as instantaneous rate. Iden definition kelodilla generally, but gottirbecaste. So ondsari idana conclude madidre, average rate can be given as minus delta R by delta T is equal to delta P by delta T. So for large interval of time idu, small interval of time anta bandaga, so almost T tends to 0. So minus dr by dt, so plus dp by dt we can take. This is about average rate and instantaneous rate. Ignore, just consider the reaction 2R give rise to product. 2R give rise to product. Ega, the average rate can be expressed by dividing the rate of disappearance of any reactant or rate of appearance of product by their respective stoichiometric coefficient.
ಹಿಂಗಂತ ನಮಗೆ ಈಸಿಲಿ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ಬರೆಯೋಣಂತೆ. ನೋಡಿ, ಎಕ್ಸಾಂಪಲ್ 2R ಗಿವ್ಸ್ ಪ್ರಾಡಕ್ಟ್. ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಹೌದಾ? ಮೈನಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಈ 2 ಏನಿದೆಯಲ್ಲ ಯಾವಾಗ್ಲೂ 1/2 ಅಂತ ತಗೋಬೇಕು. ಸೊ ಅಂದ್ರೆ ಡಿವೈಡಿಂಗ್ ದಟ್ ಪರ್ಟಿಕ್ಯುಲರ್ ದ ರೇಟ್ ಆಫ್ ಅಪಿಯರೆನ್ಸ್ ಇರಬಹುದು, ಇಲ್ಲ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಇರಬಹುದು, ಬೈ ಸ್ಟೈಚೋಮೆಟ್ರಿಕ್ ಕೋಎಫಿಷಿಯಂಟ್. ನೋಡಿ, like this 1/2, right? 1/2 minus dr by dt. minus ಈ ಕಡೆ ತಗೊಂಡು ಹೋಗೋಣಂತೆ. So minus 1/2 dr by dt is equal to plus dp by dt is called as average rate. Remember, average rate. Divide by 2 because stoichiometric coefficient is 2. Very simple, very important. ಗೊತ್ತಿರಲಿ, whenever the reaction is given like this, stoichiometric coefficient should be written 1/2. Okay, so what is the meaning of this? ಈ ರೀತಿ ಬರೋದರ ಮೀನಿಂಗ್ ಏನು ಅಂತ ಅಂದ್ರೆ, ರಿಮೆಂಬರ್, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಈಸ್ 2 times the rate of appearance of product. ವೆರಿ ಇಂಪಾರ್ಟೆಂಟ್ ಇದು, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾವು ಯಾಕೆ ಈ ಒಂದು ಸ್ಟೈಚೋಮೆಟ್ರಿಯನ್ನು ಡಿವೈಡ್ ಮಾಡ್ತೀವಿ ಅಂತಂದ್ರೆ, ಮೀನಿಂಗ್ ಈಸ್ ದಟ್ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್. ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಅಂದ್ರೆ ಇಷ್ಟೇ ಬರೀತೀವಿ, ಗೊತ್ತಿರಲಿ. ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ, ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಇಷ್ಟು. ಇದೇನ್ ಬರೀತೀವಲ್ಲ, ಇದು ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್. ಮೈನಸ್ ಇದೆ ಡಿಸ್ಅಪಿಯರೆನ್ಸ್. ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂದ್ರೆ 2 into ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ವೆರಿ ಇಂಪಾರ್ಟೆಂಟ್. ಆರ್ ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್, ನಾವು ಸ್ಕ್ವೇರ್ ಬ್ರಾಕೆಟ್ ಇಂಡಿಕೇಟ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಸಿ, ಆಕ್ಚುಲ್ ದ ಮೀನಿಂಗ್ ಆಫ್ ದಿಸ್ ರಿಯಾಕ್ಷನ್ ಇಸ್ ಲೈಕ್ ದಿಸ್. ರಿಮೆಂಬರ್, ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ ಏನಿದೆ, ದಿಸ್ ಈಸ್ ಈಕ್ವಲ್ ಟು 2 times ದ ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್. ಅಥವಾ ಹೀಗೆ ಓದಿ ಇದನ್ನ, ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪ್ರಾಡಕ್ಟ್ ಈಸ್ half times ದ ರೇಟ್ ಆಫ್ ಡಿಸ್ಅಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್. ದಿಸ್ ಈಸ್ ದ ಮೀನಿಂಗ್ ಆಫ್ ಆಕ್ಚುಯಲ್ ರೇಟ್. ಅಂದ್ರೆ ಈ ರಿಯಾಕ್ಷನ್ ಅನ್ನ ಈ ರೀತಿ ನಾವು ಓದಬಹುದು. ಅಂದ್ರೆ ರೇಟ್ ಆಫ್ ಡಿಸ್ಅಪಿಯರೆನ್ಸ್, ಎಷ್ಟು ಸ್ಪೀಡ್ ಆಗಿ ರಿಯಾಕ್ಟೆಂಟ್ ಮೂವ್ ಆಗ್ತಾ ಇದೆ ಪ್ರಾಡಕ್ಟ್ ಸೈಡ್ ಅಂದ್ರೆ 2 times ದ ಪ್ರಾಡಕ್ಟ್ ಅಪಿಯರ್ಡ್. ರಿಮೆಂಬರ್, ಸೊ ಅಂದ್ರೆ ಒಂದು ರಿಯಾಕ್ಟೆಂಟ್ ಆ ಕಡೆ ಹೋಗ್ಬೇಕು, ಪ್ರಾಡಕ್ಟ್ ಫಾರ್ಮ್ ಆಗ್ಬೇಕು ಅಂತಂದ್ರೆ ಸ್ಪೀಡ್ ಯಾವ ರೀತಿ ಇದೆ ಅಂದ್ರೆ 2 mole ಆಫ್ ರಿಯಾಕ್ಟೆಂಟ್ ಇಸ್ ಈಕ್ವಲ್ ಟು 1 mole ಆಫ್ ಪ್ರಾಡಕ್ಟ್. Nothing but rate of disappearance of reactant is 2 times the rate of appearance of product. ಇದನ್ನೇ ಬೇರೆ ಬೇರೆ ರಿಯಾಕ್ಷನ್ ಬರೀತಾ ಹೋಗೋಣ ಅಂತ. 1 ಮಾರ್ಕ್ಸ್ ಕೇಳ್ತಾರೆ ಇದನ್ನ. 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್. ನೋಡಿ, ಫಸ್ಟ್ ರಿಯಾಕ್ಷನ್ ನೋಡಿ, Hg plus Cl2 HgCl2. ಇದನ್ನ ಎಕ್ಸ್ಪ್ರೆಸ್ ಮಾಡೋಣಂತೆ. ಇದನ್ನ ಎಕ್ಸ್ಪ್ರೆಸ್ ಮಾಡಿದರೆ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಗಿವನ್ ಆಸ್, ನೋಡಿ, ಮೈನಸ್ ಡೆಲ್ಟಾ Hg ಬೈ ಡೆಲ್ಟಾ ಟಿ. ಕರೆಕ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ, ಬಹಳ ಇಂಪಾರ್ಟೆಂಟ್ ಇದು. is equal to minus delta Cl2 by delta T. ಇಲ್ಲಿ ನೋಡಿ, ಸ್ಟೈಚೋಮೆಟ್ರಿಕ್ ಕೋಎಫಿಷಿಯಂಟ್ 1 1 ಇದೆ, ಅದಕ್ಕಾಗಿ ಇದು 1 1 ಅಂತ ತಗೊಂಡಿವಿ ನಾವು. is give rise to plus d delta HgCl2 by delta T. ವೆರಿ ವೆರಿ ಇಂಪಾರ್ಟೆಂಟ್. ಈ ರಿಯಾಕ್ಷನ್ ಕೊಟ್ಟು ಎಕ್ಸ್ಪ್ರೆಸ್ ದ ರೇಟ್ ಅಂತ ಕೇಳಬಹುದು 1 ಮಾರ್ಕ್ಸ್ ಗೆ. ಇಲ್ಲೆಲ್ಲೂ ಸ್ಟೈಚೋಮೆಟ್ರಿಕ್ ಕೋಎಫಿಷಿಯಂಟ್ ಒಂದು ಬಿಟ್ ಬೇರೆ ಇಲ್ಲ, ಅದಕ್ಕಾಗಿ ನಾವು ಹಿಂಗೆ ತಗೊಂಡಿದ್ವಿ. ಇದ ರಿಯಾಕ್ಷನ್ ಇಲ್ಲಿ ನೋಡಿ, 2Hi give rise to H2 plus I2. ನೋಡಿ, 2Hi give rise to H2 plus I2. 2Hi ನೋಡಿ ಕರೆಕ್ಟ್ ಆಗಿ, R average can be given as 1/2 minus delta Hi by delta T. ನೋಡಿ, 1/2 ಬರೀಬೇಕು, ಬರೀತೀವಿ ಮುಂದೆ. delta H2 by delta T is equal to delta I2 by delta T. ಹೌದಾ? ಬಟ್ ಇಲ್ಲಿ ಏನಾಗ್ಬೇಕು, ಇದು 1/2 ಆಗ್ಬೇಕು. ನೋಡಿ, ಈ ಮೈನಸ್ ಈ ಕಡೆ ತಗೊಂಡ್ ಬರೋಣ. ಮೈನಸ್ 1/2 delta Hi by delta T is equal to delta ds, delta H2 by delta T is equal to delta I2 by delta T. ಇನ್ನೊಂದು ಎಕ್ಸಾಂಪಲ್ ನೋಡುತ್ತೆ ನೋಡಿ, 4NH3 plus 5O2 4NO2 plus 6H2O. ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ.
rate is equal to minus 1 by 4 ನೋಡಿ d delta ns3 by delta t is equal to minus 1 by 5 delta O2 by delta t is equal to plus 1 by 4 delta NO2 by delta t is equal to 1 by 6 delta NS2O by delta t, like this. Very important. ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ರೆಡಿ ಕೇಳಿದ್ದಿದೆ CET ಎಕ್ಸಾಮ್ ಒಳಗೆ. ನೋಡಿ 1 by 5 delta BR by minus delta T plus minus delta BRO3 minus by delta T 1 by 6, right, 1 by 3, right, 1 by 3 delta S2O by delta T. ಅಂದ್ರೆ ನೀವು ಯಾವ ರೀತಿ ಪರ್ಫೆಕ್ಟ್ ಮಾಡ್ಬೇಕಂದ್ರೆ ಇದನ್ನ ಕೊಟ್ಟರು ಇದನ್ನ ಬರೆಯೋದಕ್ಕೆ ಬರಬೇಕು, ಇದನ್ನ ಕೊಟ್ರೆ ಇದನ್ನ ಬರೆಯೋದಕ್ಕೆ ಬರಬೇಕು, ಬರ್ತದ. ಯಾಕೆ ಹೇಳಿ 1 by 5 ಇದ್ದಾಗ 5 BR ಮೈನಸ್ ಅಂತ ಬರೆಯೋದು, ಇದರಲ್ಲಿ ಏನೂ ಇಲ್ಲ, 1 BRO3 ಮೈನಸ್ ಪ್ಲಸ್ 6 H ಪ್ಲಸ್ U⁻3 BR2 is equal to 3H2 ಅಷ್ಟೇ, ಪ್ಲಸ್ 3H2. ಸೊ ಲೈಕ್ ದಿಸ್ ನೋಡಿ, ಬಹಳ ಸಿಂಪಲ್ ನೋಡಿ. ರೇಟ್ ಚೇಂಜಸ್ ಫ್ರಮ್ 0.03 to 0.02 in 25 minutes ಅಂತ ಕೊಟ್ಟಿದ್ದಾರೆ. ಬೋತ್ ಯೂನಿಟ್ ಮಿನಿಟ್ ಅಂಡ್ ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನೋಡಿ ರಿಯಾಕ್ಷನ್ R1 ಕೊಟ್ಟಿದ್ದಾರೆ 0.03, R2 ಕೊಟ್ಟಿದ್ದಾರೆ 0.02, R2 ಮೈನಸ್ R1 ಏನಾಗ್ತದೆ? ಫಾರ್ಮುಲಾ ಇಸ್ R2 ಮೈನಸ್ R1 ಡಿವೈಡ್ ಬೈ T2 ಮೈನಸ್ T1 ಹೌದಾ? ಫಸ್ಟ್ ಡೆಲ್ಟಾ R ಕ್ಯಾಲ್ಕುಲೇಟ್ ಮಾಡಿ. 0.02 ಮೈನಸ್ 0.03 ಅಂದ್ರೆ ಮೈನಸ್ 0.1 ಬಂತು, 0.01 ಹೌದಾ? ಸೊ ರೈಟ್ ದ ಫಾರ್ಮುಲಾ ನಾವು ಡೆಲ್ಟಾ R ಬೈ ಡೆಲ್ಟಾ T ಮೈನಸ್ ಫಾರ್ಮುಲಾ ಏನು ಬರೀತಿರಲಿ, R2 ಮೈನಸ್ R1 ಡಿವೈಡ್ ಬೈ T2 ಮೈನಸ್ T1 ಹೌದಾ? ನೋಡಿ T2 ಮೈನಸ್ T1 25 ಕೊಟ್ಬಿಟ್ಟಿದ್ದಾರೆ. R2 ಮೈನಸ್ R1 ಕ್ಯಾಲ್ಕುಲೇಟ್ ಮಾಡಿದ್ವಿ 0.01, ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಆಫ್ ಮೈನಸ್ ಪ್ಲಸ್ 0.01 ಡಿವೈಡ್ ಬೈ 25 ಇಸ್ ಈಕ್ವಲ್ ಟು ಯೂನಿಟ್ ಇನ್ ಮಿನಿಟ್ ಹೌದಾ? ಸೊ 0.004 ಮಿನಿಟ್, ನಥಿಂಗ್ ಬಟ್ 4 × 10⁻⁻⁴ ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಬಂತು. ಇದು ಮಿನಿಟ್. ಸೆಕೆಂಡ್ ಅಲ್ಲಿ ಕೇಳಿದ್ರೆ ನೋಡಿ, ಸೆಕೆಂಡ್ ಅಲ್ಲಿ ಕೇಳಿದ್ರೆ 25 × 60 ಮಾಡ್ಬೇಕಷ್ಟೇ, ಬಹಳ ಸಿಂಪಲ್. ಸೊ minus of minus 0.01 divided by 25 into 60, you'll get the answer 0.000066, 6.6 in 10⁻⁻6 mole per liter per second. So do this. ಮಾಡಿ ಆನ್ಸರ್ ಹೇಳಿ ನೋಡೋಣ. R2 minus R1 ನಿಮಗೆ minus 0.1 ಬರ್ತದೆ. ಡೆಲ್ಟಾ T is 10 minute ಕೊಟ್ಟಿದ್ದಾರೆ. ಸೊ ಮೈನಸ್ 1/2 ಡೆಲ್ಟಾ R ಬೈ ಡೆಲ್ಟಾ T 1/2 ಮಾಡಿದ್ರಿಲ್ಲ ಗೊತ್ತಿಲ್ಲ ನನಗೆ, ಮಾಡಿದ್ರೆ ಬೆಸ್ಟ್. ಎಸ್ ವೆರಿ ಗುಡ್. 5 × 10⁻³ ನೀವು 1/2 ಬಿಟ್ಟರೆ ಹೋಯ್ತು, ಯಾಕಂದ್ರೆ ರಿಯಾಕ್ಷನ್ ನೋಡಿ 2R ಗಿವ್ರೈಸ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ ಹೌದಾ? ನೆಕ್ಸ್ಟ್ ಡೆಲ್ಟಾ NO2 ಬೈ ಡೆಲ್ಟಾ T, ಡೆಲ್ಟಾ NO2 ಕ್ಯಾಲ್ಕುಲೇಟ್ ಮಾಡಿದ್ರೆ 2 × 10⁻⁴ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಡೆಲ್ಟಾ T ಕೊಟ್ಟಿದ್ದಾರೆ 5 seconds. ಬಟ್ ರೇಟ್ ಆಫ್ ರಿಯಾಕ್ಷನ್ ಅಂತ ಎಕ್ಸ್ಪ್ರೆಸ್ ಮಾಡಿದಾಗ ನೋಡಿ, ಯು ವಿಲ್ ರೈಟ್ ದ ರಿಯಾಕ್ಷನ್ ಲೈಕ್ ದಿಸ್ ಹೌದಾ? ಫಸ್ಟ್ ರೇಟ್ ನೋಡಿ ಈ ರೀತಿ ಬರೀತೀರಿ, minus 1/2 delta N2O5 by delta T is equal to plus 1/4 delta NO2 by delta T is equal to delta O2 by delta T ಅಂತ ಬರೀತೀರಿ. ಸೊ ದೇ ಆರ್ ಆಸ್ಕಿಂಗ್ ಎವರೇಜ್ ರೇಟ್ ಆಫ್ ರಿಯಾಕ್ಷನ್. ಇಲ್ಲಿ ಯಾವುದು ಕೂಡ ಡಿಸಪಿಯರೆನ್ಸ್ ಅಪಿಯರೆನ್ಸ್ ಅಂತ ಕೇಳಿಲ್ಲ ಅವರು. ಸೊ ನಾವ್ ಯು ಕ್ಯಾನ್ ಸಿ 1/4 delta NO2 by delta T ಆಗ್ಬೇಕು. ಅಂದ್ರೆ 1/4 ಅವರು ಕೊಟ್ಟಿದ್ದು ಡೆಲ್ಟಾ NO2 2 × 10⁻² divided by delta T is 5 seconds. So you are going to get it as 1/10, right? 1/10 ಬರ್ತದೆ. 1.1 into 10⁻² ಬಂತು. This is about today's class. Tomorrow we'll start with factors affecting rate of the reaction.